ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಸೊ ಮಾವಿನಕಾಯಿ ಚಿತ್ರಾನ್ನಕ್ಕೆ ಏನೇನು ಬೇಕಪ್ಪ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀರಾ ಇವಾಗ. ಸೊ ಒಂದು ಬೌಲ್ ಕೊಬ್ಬರಿ, ಹಾಗೆ ಮಾವಿನಕಾಯಿ ತುರಿ, ಹಾಗೆ ಹಸಿಮೆಣಸಿನ್ಕಾಯಿ, ಹಾಗೆ ಆನಿಯನ್ನು, ಮತ್ತು ನಮಗೇನು ಬೇಳೆಕಾಳುಗಳು ಅಂದರೆ ಶೇಂಗಾ, ಹಾಗೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಮತ್ತು ಜೀರಿಗೆ, ಮತ್ತು ಒಂದು ಸ್ವಲ್ಪ ಕೊಕೊನಟ್ ಆಯಿಲು ಮತ್ತು ಸಾಲ್ಟ್ ಇಷ್ಟಿದ್ರೆ ಸಾಕು. ತುಂಬ ರುಚಿಯಾಗಿರೋ ಸೂಪರಾಗಿರೋ ಒಂದು ನಾವು ಮ್ಯಾಂಗೋ ರೈಸ್ನ ರೆಡಿ ಮಾಡ್ಕೋಬೋದು. ಸೊ ಎಲ್ಲ ಥರದ ಚಿತ್ರಾನ್ನಗಳನ್ನ ತಿಂದಿರ್ತೀವಿ. ಅಂದರೆ ಈಗ ನಾವು ಲೆಮನ್ ರೈಸ್ ತಿಂದಿರ್ತೀವಿ, ಸೊ ಟೊಮೊಟೊ ರೈಸು ಆ ಥರ ಎಲ್ಲ ಮಾಡ್ಕೊಂಡಿರ್ತೀವಿ. ಇದು ಸೀಸನ್ ಬಂದುಬಿಟ್ಟು ಮ್ಯಾಂಗೋ ಅಲ್ವಾ. ಸೊ ಈ ಮ್ಯಾಂಗೋ ಸೀಸನಲ್ಲಿ ತುಂಬ ಟೇಸ್ಟಿಯಾಗಿರೋ ಒಂದು ಚಿತ್ರಾನ್ನ ಎಷ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದು ಸರಿ ಟ್ರೈ ಮಾಡಿ. ಸೊ ನಾನಿವಾಗ ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಸೊ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಬಿಸಿ ಆದ ತಕ್ಷಣ ಜೀರಿಗೆ, ಸಾಸಿವೆ ಜೀರಿಗೆ ಹಾಕೋತಾ ಇದ್ದೀನಿ. ಇದಾದ ತಕ್ಷಣ ಬೇಳೆಕಾಳುಗಳನ್ನ ಹಾಕ್ಕೊಳ್ಳೋಣ. ಅದು ಸ್ವಲ್ಪ ಫ್ರೈ ಆದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಹಾಗಾಗಿ ಫಸ್ಟ್ ಬೇಳೆಕಾಳುಗಳನ್ನ ಹಾಕೋಬಿಡೋಣ. ಸೊ ಇದನ್ನು ನೋಡಿ, ಇವಾಗ ಇದನ್ನು ಹಾಕೋತಾ ಇದ್ದೀನಿ. ಹಾಕೋಬಿಟ್ಟು ಸ್ವಲ್ಪ ನಿಧಾನ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕೆಂಪಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಇದಾದಮೇಲೆ ಹಸಿಮೆಣ್ಸಿಕಾಯಿನ ಹಾಕೋಣ. ಹಸಿಮೆಣ್ಸಿಕಾಯಿ ಖಾರ ಇರೋ ಮೆಣ್ಸಿಕಾಯಿ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ತುಂಬ ಚಿಕ್ಕ ಚಿಕ್ಕ ಮೆಣ್ಸಿಕಾಯಿ ಬರುತ್ತಲ್ವ, ಖಾರ ಮೆಣ್ಸಿಕಾಯಿ, ಅದು ಒಂದು 2-3 ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಮೆಣ್ಸಿಕಾಯಿ ನೀವು ರುಚಿಗೆ ನೋಡಿ ನಿಮಗೆ ಯಾವ ಥರ ಖಾರ ಬೇಕೋ ಅದ್ರ ಮೇಲೆ ಡಿಪೆಂಡಾಗಿ ನೀವು ಹಾಕೋಬೋದು. ಸೊ ನಾನಿವಾಗ ಹಸಿಮೆಣ್ಸಿಕಾಯಿನ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಹಸಿಮೆಣ್ಸಿಕಾಯಿ ಹಾಕೋತಾ ಇದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಆದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಹಸಿಮೆಣ್ಸಿಕಾಯಿ ಫುಲ್ ಫ್ರೈ ಆಗೋವರೆಗೂ ನಾವು ಬೇರೆ ಏನೋ ಹಾಕೋದು ಬೇಡ. ಸ್ವಲ್ಪ ಅದು ಬ್ರೌನಿಷ್ ಆಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ. ಇವಾಗ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಸೊ ಇದಾದ ತಕ್ಷಣ ಆನಿಯನ್ನ ಯೂಸ್ ಮಾಡೋಣ. ಸೊ ಇವಾಗ ಸ್ವಲ್ಪ ಚೆನ್ನಾಗಿ ಬ್ರೌನ್ ಆಗಿದೆ. ಸೊ ಇವಾಗ ಇದಕ್ಕೆ ಆನಿಯನ್ ಹಾಕ್ಕೊಳ್ಳೋಣ. ಆನಿಯನ್ ಹಾಕಿದ ತಕ್ಷಣ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿದೆ, ಬೇಗ ಬೇಯುತ್ತೆ. ಸೊ ಹಾಗಾಗಿ ಆನಿಯನ್ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಸಾಲ್ಟ್ ಹಾಕ್ಕೊಳ್ಳೋಣ. ಇದು ರೈಸ್ ಮಿಕ್ಕಿದಾಗ ಕೂಡ ಆ ರೈಸ್ಗೆ ಈ ಥರ ಒಗ್ಗರಣೆ ಗೊಜ್ಜನ್ನ ಮಾಡಿಬಿಟ್ಟು ಹಚ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಮಾರ್ನಿಂಗ್ ಅಂತಲ್ಲ, ಈವ್ನಿಂಗ್ ಕೂಡ ಇದನ್ನ ಅಂದರೆ ಊಟ ಟೈಮಿಗೆ ಕೂಡ ಮಾಡ್ಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಕೆಲವೊಂದು ಸರಿ ಸಂಜೆ ಅನ್ನ ಉಳಿದಿರುತ್ತಲ್ವ, ಆ ಅನ್ನಕ್ಕೂ ಕೂಡ ಈ ಥರ ಚಿತ್ರಾನ್ನ ಗೊಜ್ಜನ್ನ ರೆಡಿ ಮಾಡಿಕೊಂಡು ತಿನ್ಬೋದು. ಸೊ ಈ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿ ಎಲ್ಲ ಕಡೆ ಇರುತ್ತೆ, ಎಲ್ಲರ ಮನೆಯಲ್ಲಿರುತ್ತೆ. ಸೊ ಏನೇನು ಮಾಡ್ಬೋದು ಅದರಲ್ಲಿ, ಈಗ ಉಪ್ಪಿನಕಾಯಿ ಆ ಥರ ಎಲ್ಲ ಮಾಡ್ತೀವಲ್ಲ, ಸೊ ಈ ಥರ ವೆರೈಟಿಯಾಗಿ ಚಿತ್ರಾನ್ನ ಕೂಡ ಮಾಡ್ಕೊಂಡು ತಿನ್ನೋದ್ರಿಂದ ಟೇಸ್ಟಿಯಾಗಿರುತ್ತೆ. ಸೊ ಇವಾಗ ಮಾವಿನಕಾಯಿನ ನೋಡಿ, ಇಷ್ಟು ದಪ್ಪ ಸೈಜು ನಾನು ತೊಗೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಇದೆ, ಅದು ಒಂದು ಬೌಲ್ ಆಗಿದೆ. ಈ ಥರ ನಾನು ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ, ಸಣ್ಣದಾಗಿ ತುರಿದ್ಬಿಟ್ಟು. ಸೊ ಇದು ಹಸಿ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿ ಇತ್ತು ಅಂದರೆ ಸ್ವಲ್ಪ ಮುದ್ದೆ ಮುದ್ದೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ಅದು ಹಸಿ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಎಣ್ಣೆ ಬಿಟ್ಕೋಬೇಕು. ಈ ಥರ ಎಣ್ಣೆ ಬಿಟ್ಕೊಡೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಾದಮೇಲೆ ನೆಕ್ಸ್ಟ್ ಅದಕ್ಕೆ ಕೊಬ್ಬರಿನ ಆ್ಯಡ್ ಮಾಡೋಣ. ಸ್ವಲ್ಪ ಅರಶಿನ ಪುಡಿ ಹಾಕೋಣ. ಅರಶಿನ ಪುಡಿನ ಹಾಕ್ಬಿಟ್ಟು ನೆಕ್ಸ್ಟ್ ಅದಕ್ಕೆ ಕೊಬ್ಬರಿನ ಆ್ಯಡ್ ಮಾಡೋಣ. ಇಷ್ಟು ಹಾಕಿದರೆ ಇದು ಫೈನಲ್. ಇದು ಒಂದು 2 ಮಿನಿಟ್ಸ್ ಹಾಗೆ ಬಾಯ್ಲ್ ಆಗೋಕ್ಕೆ ಬಿಡೋಣ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್ ಬಾಯ್ಲ್ ಆಗಿಬಿಡೋಣ. ಅಷ್ಟರೊಳಗೆ ನಾನು ನಿಮಗೆ ತೋರಿಸ್ತೀನಿ ಏನಪ್ಪ ಅಂತಂದರೆ, ಆಲ್ರೆಡಿ ಆ ಪಕ್ಕದಲ್ಲಿ ರೈಸ್ನ ಮಾಡಿಟ್ಕೊಂಡಿದ್ದೀನಿ. ಸೊ ಆ ರೈಸ್ನ ಸ್ವಲ್ಪ ಉದುರಾಗಿದ್ದರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಸೊ ಅನ್ನನ ಅಂದರೆ ನಾನು ನಾರ್ಮಲಾಗಿ ನಾವು ಮನೇಲಿ ಬೆಳೆದಿರೋ ಅಕ್ಕಿನೇ ತೊಗೊಂಡಿರೋದು. ಸೊ ಮನೆಯಲ್ಲಿ ಬೆಳೆದಿರೋ ಅಕ್ಕಿ ಅದನ್ನು ಬಸ್ಕೊಂಡಿದ್ದೀನಿ. ಸೊ ಹಾಗಾದರೆ ಉದುರಾಗಿರುತ್ತೆ ಅಂತ ಹೇಳ್ಬಿಟ್ಟು, ಸೊ ಕುಕ್ಕರಲ್ಲಿ ಮಾಡಿದರೆ ಅದು ಅಂಟ್ಕೊಳ್ಳುತ್ತೆ. ಈ ಥರ ಉದುರಾಗಿರಲಿ ಅಂತ ಹೇಳ್ಬಿಟ್ಟು ಬೇಯಿಸ್ಕೊಂಡಿದ್ದೀನಿ. ಸೊ ಇವಾಗ ರೆಡಿಯಾಗಿದೆ. ಒಂದು ಬೌಲ್ ಇವಾಗ ನಾನು ನಿಮಗೆ ಗೊಜ್ಜು ಜೊತೆ ಅನ್ನನ ಮಿಕ್ಸ್ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ನೋಡಿ, ಇವಾಗ 2 ಮಿನಿಟ್ಸ್ ಆಗಿದೆ, ಅದು ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನೋಡಿ, ಇವಾಗ ಇದು ರೈಸ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಹಚ್ಕೊಂಡ್ರೆ ಚಿತ್ರಾನ್ನ, ಮ್ಯಾಂಗೋ ಚಿತ್ರಾನ್ನ ರೆಡಿ. ನೀವು ಕೂಡ ಒಂದು ಸಾರಿ ಇದನ್ನ ಟ್ರೈ ಮಾಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಹೇಳಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಡಿಯೋಗಳನ್ನ ಒಂದು ಸಾರಿ ವಾಚ್ ಮಾಡಿ. ಹಾಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.